ನಮಸ್ತೆ. ಜಾತಸ್ಯ ಮರಣಂ ಧ್ರುವಂ ಅಂದ್ರೇನು? ಹುಟ್ಟಿದ್ದೊಮ್ಮೆ ಸಾಯಲೇಬೇಕು. ಯಾವುದಕ್ಕೆ ಇದೆ ಅಲ್ಲ, ಜನ ಇದೆ ಅಲ್ಲ, ಅದು ಸಾಯ್ತದೆ. ಅದು ಜೀವಿಗಳಾಗಿರಬಹುದು, ನಿರ್ಜೀವಿಗಳಾಗಿರಬಹುದು, ಗಿಡ ಮರ, ಹಣ್ಣು ಹೂವು ಕಾಯಿ, ಮಣ್ಣು ಬೇರು, ನೀರು ಗಾಳಿ, ಎಲ್ಲವೂ ಪಂಚಮಹಾಭೂತಗಳು ಎಲ್ಲವಕ್ಕೂ ಜನನ ಇದೆ ಅಂತಂದರೆ ಮರಣ ಕೂಡ ಕಟ್ಟಿಟ್ಟ ಬುತ್ತಿ. ಹುಟ್ಟು ಸಾವು ಅತ್ಯಂತ ಸಮೀಪವರ್ತಿ ಸತ್ಯಗಳು. ನಾವು ದಿನನಿತ್ಯವೂ ಅದನ್ನು ದರ್ಶನ ಮಾಡಿಯೇ ಹೇಳ್ತೀವಿ, ದರ್ಶನ ಮಾಡಿಯೇ ಮಲ್ಕೋತೀವಿ. ಅಂಥ ಹುಟ್ಟು ಸಾವುಗಳು ಅನಿವಾರ್ಯವಾದಂಥ ಪ್ರಪಂಚದೊಳಗೆ ಅಥವಾ ಜೀವನದೊಳಗೆ ನಾವೆಲ್ಲ ಬದುಕಲೇಬೇಕು ಹೊಂದಿಕೊಂಡು. ಇಲ್ಲ ಅಂದರೆ ಹಾಳಾಗಿ ಹೋಗು ಅಂತ ಹೇಳ್ತದೆ ಪ್ರಕೃತಿ ಬಹಳ ನಿರ್ದಯವಾಗಿ. ಇಲ್ಲ, ಒಂದು ವಿಪರ್ಯಾಸ ಏನಂದರೆ, ಇತರ ಜೀವ ಸಂಕುಲದೊಳಗೆ ಈ ಸಾವೆನ್ನುವುದು ಸಹಜವಾಗಿ ಸರಾಗವಾಗಿ ನಡೆದು ಹೋಗೋ ಒಂದು ಕ್ರಿಯೆ. ಅಲ್ಲಿ ಅವಕ್ಕೆ ಅದರ ಬಗ್ಗೆ ಅಗಲಿಕೆಯ ದುಃಖ ಇಲ್ಲ, ಸಾಯ್ತೀನಿ ಅನ್ನೋ ಭಯ ಇಲ್ಲ, ಹಿಂದೆ ಮುಂದೆ ಯಾವ ಆಲೋಚನೆಗಳು ಇಲ್ಲದೇ ಅದೇ ಕ್ಷಣಕ್ಕೆ ಬದುಕಿ ಅವು ಬಂದಾಗ ಹೋಗ್ಬಿಡ್ತಾವಷ್ಟೆ. ಬಹಳ ಸಹಜವಾಗಿ ಅಲ್ಲಿ ಆ ಕ್ರಿಯೆ ನಡೆದುಬಿಟ್ಟಿರ್ತದೆ. ಆದರೆ ಈ ಮಾನವ ಪ್ರಪಂಚ ಇದೆ ನೋಡ್ರಿ, ಮಾನವ ಬದುಕಿನೊಳಗೆ ಮಾತ್ರ ಸಾವೆನ್ನೋದು ಬಹಳ ಭಯಾನಕವಾದಂಥ ಸತ್ಯ ಆಗಿದೆ. ಈ ಸತ್ಯ ಗೊತ್ತಿದ್ರೂ ಕೂಡ ನಾವು ಅರಗಿಸ್ಕೊಳ್ಳೋಕೆ ಸಿದ್ಧರಿಲ್ಲ. ನಾವು ಸತ್ತೇ ಹೋಗ್ತೀವಿ, ನಿಜ ಗೊತ್ತಿದೆ ನಮಗೆ. ತಿಂಗಳು ಬಿಟ್ಟು ಸಾಯ್ತೀವಿ, 10 ವರ್ಷ ಬಿಟ್ಟು ಸಾಯ್ತೀವಿ, 20 ವರ್ಷ ಬಿಟ್ಟು ಸಾಯ್ತೀವಿ, ನಾಳೆ ಸಾಯ್ತೀವಿ, ಈ ರೋಗಿದೆ ಆ ರೋಗಿದೆ, ನಮಗೆ 108 ನಮಗೆ ಗೊತ್ತಿದ್ದು ಸಾಯ್ತೀನಿ ಅಂತ ಸಿದ್ಧತೆ ಮಾಡ್ಕೊಳ್ಳೋಕೆ ನಾವು ತಯಾರಿಲ್ಲ. ಅದೊಂದು ಭಯಾನಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ನಮ್ಮೊಳಗನ್ನೇ ನಾವು ಕೊಂದುಕೊಂಡು ಇನ್ನೊಬ್ಬರನ್ನು ಪ್ಯಾನಿಕ್ ಮಾಡಿ ನಾವು ಗೋಳಾಡ್ತಿರ್ತೀವಿ ಮಾನವರು. ಅಲ್ಲ, ಈ ಸಾವು ಬಂದಾಗ ಸತ್ತು ಹೋಗ್ಬಿಟ್ಟ ವ್ಯಕ್ತಿ, ಉಳಿದವರ ಪ್ರತಿಕ್ರಿಯೆ ಹೆಂಗಿರ್ತದ? ಬದುಕಿರ್ತೀವಲ್ಲ, ಹೆಂಗಿರ್ತದ ಅಂತಂದರೆ ಅದು ಹೇಳೋಕ್ಕಾಗಲ್ಲ. ಅಷ್ಟೊಂದು ತೀವ್ರವಾದಂತಹ ಪ್ರತಿಕ್ರಿಯೆಯನ್ನು ನಾವು ತೋರಿಸ್ತೀವಿ. ಸತ್ತ ಎಮ್ಮಿಗೆ ಸೇರು ತುಪ್ಪ, ಇದ್ದೆಮ್ಮಿ ಒಡ್ಡಾಳಿ ಅನ್ನೋ ಒಂದು ಮಾತಿದೆ ಈ ಕಡೆ ಜನಪದ ಗಾದೆ. ಸತ್ತವ್ರಿಗೆಲ್ಲರೂ ಹಂಗಿದ್ದ ಭಾರಿ ಒಳ್ಳೆಯವಿದ್ದ ಭಾರಿ ಮನುಷ್ಯ, ಸತ್ತ ಮೇಲೆ ಹೊಗಳೋದು ಅವನನ್ನು. ಒಬ್ಬರು ಅಜ್ಜಿ ಸತ್ರು ಮೊನ್ನೆ, ಇರೋ ತನಕ ಯಾರೂ ಲೈಕ್ ಮಾಡ್ತಿದ್ದಿಲ್ಲ ಅವರನ್ನು. ಬಟ್ ಸತ್ತ ಮೇಲೆ ಭಾಳ ಒಳ್ಳೆ ಹೆಣ್ಮಗಳು, ಭಾಳ ಒಳ್ಳೆಕಿದ್ದಳು. ಸತ್ತ ಮೇಲೆ ನಾವು ದಿವ್ಯಾತ್ಮರು, ಪುಣ್ಯಾತ್ಮರು, ಭವ್ಯಾತ್ಮರು ಅಂತ ಹೊಗಳಿ ತಣಿಸ್ಕೋತೀವಿ ನಮ್ಮನ್ನೇ ನಾವು. ಆದರೆ ಇರೋ ತನಕ ಅವರನ್ನು ದಿವ್ಯಾತ್ಮರು, ಭವ್ಯಾತ್ಮರು, ಪುಣ್ಯಾತ್ಮರು ಅಂಥೇಳಿ ಪ್ರೀತಿಸ್ಕೊಂಡು ಆಧರಿಸ್ಕೊಂಡು ಗೌರವಿಸಿದ್ರೆ ಆ ಆತ್ಮ ಅದೆಷ್ಟು ತೃಪ್ತಿಯಿಂದ ಬದುಕ್ತದಲ್ಲ. ಬದುಕೋತನ ನಾವು ಅವರನ್ನು ಪ್ರೀತಿಸಬೇಕು, ಆ ಆತ್ಮಗಳನ್ನು ಗೌರವಿಸಬೇಕು. ಸತ್ತ ಮೇಲಲ್ಲ. ಇರೋತನ ಪ್ರೀತಿ ಮಾಡ್ದವ ಸತ್ತ ಮೇಲೆ ಅಳೋ ಪ್ರಮೇಯನೇ ಬರಲ್ಲ. ನನ್ನ ಕರ್ತವ್ಯ, ನನ್ನ ಧರ್ಮ ನಾನು ಪಾಲಿಸಿನಪ್ಪ, ಮುಗೀತು. ಆದರೆ ಯಾರು ಇರೋತನ ಸಮರಸದಿಂದ ಬದುಕೋಕ್ಕಾಗಲ್ಲ, ಸತ್ತ ಮೇಲೆ ಅದನ್ನು ನಟನೆಯೊಳಗೆ ತೋರಿಕೆಗೆ, ಪ್ರತಿಷ್ಠೆಗೆ ಬಳಸ್ಕೊಂಡು 4 ಶಬ್ದ ಹಾಕಿ ಅವರನ್ನು ಹೊಗಳ್ಬಿಟ್ರೆ ಆತ್ಮಗಳು ತೃಪ್ತವಾಗ್ತವೇನ್ರಿ? ಅಲ್ಲಿ ಹೋಗ್ಲಿ ಬಿಡ್ರಿ, ಸತ್ತವ್ರು ಅವ್ರು ಏನಾದರೂ ಆಗಲಿ, ಇರೋ ಆತ್ಮಗಳಿಗಾದರೂ ಶಾಂತಿ ನೆಮ್ಮದಿಯನ್ನು ಕೊಡೋ ಕೆಲಸ ಮಾಡ್ತೀವೇನು ನಾವು? ನಮಗೋಸ್ಕರ ಕೊರಗಿ ಸಾಯ್ತಿರ್ತಾವೆ ಕೆಲವಷ್ಟು ಆತ್ಮಗಳು. ಅವುಗಳಿಗೆ ಎಂದಾದರೂ ಒಂದು ದಿನನಾದರೂ ನೆಮ್ಮದಿಯನ್ನು, ಸುಖ ಸಂತೋಷವನ್ನು ಕೊಡೋ ಪ್ರಯತ್ನ ನಮ್ಮಿಂದ ಆಗಿದೆ ಏನ್ರಿ? ಇಲ್ಲ ಅಂತಂದಾಗ ಸತ್ತ ಮೇಲೂ ನಾವು ಅವು ಆತ್ಮಗಳನ್ನು ಹೊಗಳುವಂಥ ಯೋಗ್ಯತೆ ನಮಗಿರಲ್ಲ. ಸತ್ತ ಮೇಲೆ ಹಾಕೊಳ್ತೀಯೋ ಕತ್ತೆ ಮೂಳ ಅಂತ ಇನ್ನೊಂದಿದೆ ನಮ್ಮ ಕಡೆ ಗಾದೆ. ಅಲ್ಲ, ಇರೋ ತನಕ ಪ್ರೀತಿ ಮಾಡೋದು, ಇರೋ ತನಕ ಹೊಂದ್ಕೊಂಡು ಬದುಕೋದು, ಸತ್ತ ಮರುಕ್ಷಣ ಮರೆತು ಬಿಡೋದು. ಇದಾಗಬೇಕು, ಇದಾದಾಗಲೇ ಬದುಕಿದವರಿಗೆ ಶಾಂತಿ ನೆಮ್ಮದಿ. ಅದನ್ನು ಬಿಟ್ಟು ಸತ್ತ ಮೇಲೆ ನಟನೆ ಮಾಡಿಕೊಂಡು ಹೊಡೆದುಕೊಂಡು ಬಡ್ಕೊಂಡು ಹೆಣವನ್ನು ಶೃಂಗಾರ ಮಾಡಿದ್ರೆ ಏನು ಸಾಧನೆ? ಏನೂ ಆಗಲ್ಲ. ಅದರಿಂದ ವ್ಯರ್ಥ ಪ್ರಯತ್ನ, ವ್ಯರ್ಥ ನಟನೆ,
ಇಂಥ ಸುಳ್ಳಿನ ಸೋಗಿನ ಪ್ರಪಂಚದಿಂದ ಆಚೆ ಬಂದು ನಿಜವಾದ ವಾಸ್ತವದಲ್ಲಿ ಬದುಕಿದವರನ್ನು, ನಮ್ಮನ್ನು ನಂಬಿದವರನ್ನು ಪ್ರೀತಿಸುವ, ಗೌರವಿಸುವಂಥ, ಆದರಿಸುವಂಥ ವಿಶಾಲ ಹೃದಯವನ್ನು ನಾವು ಬೆಳೆಸ್ಕೊಂಡ್ರೆ, ಈ ಕೊಳಕು ಮನಸ್ಥಿತಿಯಿಂದ ಆಚೆ ಬಂದು, ಅಂದರೆ ಸತ್ತವರನ್ನು ಏನು ಬಂದು ನೋಡ್ತದ ಕಿವಿ ಕಣ್ಣು ಇದೆ ಅನ್ನೋದಕ್ಕೆ ಹೆಣಕ್ಕೆ ಇಲ್ಲ. ಅದನ್ನು ಬಿಟ್ಟು ನಾವು ಜೀವಂತವಾಗಿರೋರನ್ನು ಪ್ರೀತಿಸಬೇಕು, ಜೀವಂತವಾಗಿರುವ ಆತ್ಮಗಳಿಗೆ ತೃಪ್ತಿ ಕೊಡಬೇಕು. ಜೀವಂತವಾಗಿರುವ ಆತ್ಮಗಳು ಸಂತೋಷವಾಗಿ ಪರಮಾನಂದವನ್ನು ಹೊಂದುವ ಮಟ್ಟಕ್ಕೆ ನಾವು ನಮ್ಮ ಕೈಲಾದದ್ದನ್ನು ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ಸಾರ್ಥಕವಾದ ಬದುಕು. ಇದು ಬಿಟ್ಟರೆ ಬೇರಿಲ್ಲ ಜೀವನದೊಳಗೆ. ಏನೂ ಮನುಷ್ಯ ಬಂದು ಕಟ್ಟಿ ಹಾಕೊಳ್ಳೋದೇನಿಲ್ಲ ಈ ಪ್ರಪಂಚದೊಳಗೆ. ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿ, ಸಹಕಾರ, ಸೌಹಾರ್ದ, ಹೊಂದಾಣಿಕೆ, ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಳೋದು, ಇಷ್ಟೇ ಮನುಷ್ಯ ಪ್ರಪಂಚ. ಅದೇನೋ ಬಹಳ ವಿಪರೀತವಾಗಿ ಸಮಾಜ ನನಗೋಸ್ಕರನೇ ನೋಡ್ಕೋತ ಕೂತುಬಿಟ್ಟಿದೆ, ನಮ್ಮನ್ನೇ ದುರ್ಬೀನ್ ಹಿಡ್ಕೊಂಡು ಅನ್ನೋ ಮಟ್ಟಕ್ಕೆ ನಾನೇನು ಮಹಾಶ್ರೇಷ್ಠ ಅಲ್ಲ ಇಲ್ಲಿ ಪ್ರಪಂಚದೊಳಗೆ. ಎಲ್ಲರೊಳಗೆ ನಾನೊಂದು ಬಿಂದು, ಆ ಸಿಂಧುವಿನೊಳಗೆ ನಾನೊಂದು ಬಿಂದು ಅನ್ನೋ ವಿನೀತ ಭಾವ ನಮ್ಮೊಳಗೆ ಬಂದರೆ ನಮ್ಮನ್ನು ಯಾಕದು ಸಮಾಜ ಗಮನಿಸಕ್ಕೆ ಹೋಗ್ತದ್ರಿ? ನಾವೆಲ್ಲ ಸೇರಿನೇ ಸಮಾಜ ಆಗಿದ್ದು. ಕೇವಲ ನಾನೊಬ್ಬನೇ ಇಲ್ಲಿ ಗುರಿಯಾಗಿ ಕೂತೀನಿ ಸಮಾಜಕ್ಕೆ, ಅದು ಬಾಣ ಹಿಡ್ಕೊಂಡು ಸಿದ್ಧವಾಗಿ ನಿಂತಿದೆ ನನಗೆ ಬಿಡಲಿಕ್ಕೆ ಅನ್ನೋ ಹಂಗೆ ನಟನೆ ಮಾಡಿಕೊಂಡು ಕೇವಲ ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನು ಗೋಳಾಡಿಸಿ ನರಳಾಡಿಸಿ ಅದೆಷ್ಟು ಹಿಂಸೆ ಕೊಟ್ಟು ಸಾಯಿಸ್ತೀವಲ್ಲ, ಆತ್ಮವನ್ನು ಮರಗಿಸ್ತೀವಲ್ಲ, ಕೊರಗಿಸ್ತೀವಲ್ಲ. ಸತ್ತ ಮೇಲೆ ಯಾವ ಶಬ್ದದಿಂದ ವರ್ಣನೆ ಮಾಡೋದ್ರೇನು? ಕಣ್ ತೆರೆದು ನೋಡ್ಸೋದೇನ್ರಿ? ಇರೋ ತನಕ ಪ್ರೀತಿ ಮಾಡೋದೇ ಮಾನವ ಧರ್ಮ ಆಗಬೇಕು. ಮನೆಯೊಳಗೆ ಅತ್ತಿ ಸೊಸಿ ನಾಯಿ ಬೆಕ್ಕಿನ ಥರ ಕಚ್ಚಾಡಿ ಅತ್ತಿ ಸತ್ತ ಮೇಲೆ ಗೋಳಾಡ ಹತ್ಕೊಂಡು ಕೂತಳಂತೆ ಸೊಸಿ. ಇರೋತನ ತಂದೆ ತಾಯಿಯನ್ನೇ ಪ್ರೀತಿಯಿಂದ ಗೌರವದಿಂದ ಕಾಣದೇ ಇರೋ ಮಕ್ಕಳು ಸತ್ತ ಮೇಲೆ ಬಡ್ಕೊಂಡು ಹೆಣದ ಮೇಲೆ ಬಿದ್ದತ್ರ ಏನು ಚಂದ? ಅದಕ್ಕೆ ಪ್ರೀತಿ, ಪ್ರೇಮ ಏನೇ ಇದ್ದರೂ ಕೂಡ ಜೀವಂತವಾಗಿರುವಾಗಲೇ ಇರಬೇಕೇ ವಿನಃ ಸತ್ತ ಮೇಲೆ, ಸಮಾಧಿ ಆದಮೇಲೆ ಏನೂ ಮಾಡಲಿಕ್ಕಾಗಲ್ಲ. ಅದರಿಂದ ಪರಸ್ಪರ ಪ್ರೀತಿಸೋದನ್ನು ಕಲಿಯೋಣ, ಜೀವಂತವಾಗಿ ಇರುವಾಗಲೇ. ಧನ್ಯವಾದ.